ನೋಡಿ, ಬೆಂಗಳೂರಿನಲ್ಲಿ ಯಮ ಓಡಾಡ್ತಾ ಇದೆ. ಯಮ ಅಂತಂತ ಜನ ಕರೆಯೋದು ಯಾರನ್ನ ಗೊತ್ತಾ? ಈಗ ಬೆಂಗಳೂರಿನಲ್ಲಿ BMTCಯನ್ನು. ಈ ಹಿಂದೆ BMTCಗೆ ಮೊನ್ನೆಯಷ್ಟೇ ಯುವತಿಯೊಬ್ಬಳು ಬಲಿಯಾಗಿದ್ಲಲ್ವಾ? ಈ ಪ್ರಕರಣ ಮಾಸೋ ಮುನ್ನ ಈ BMTCಗೆ ಮತ್ತೊಂದು ಬಲಿಯಾಗಿದೆ. BMTC ಆಕ್ಸಿಡೆಂಟಲ್ಲಿ ಮೊನ್ನೆಯಷ್ಟೇ ಯುವತಿ ಪ್ರಾಣ ಕಳ್ಕೊಂಡ್ಳು. ಇವತ್ತು ಮತ್ತೊಬ್ಬರು ಮಹಿಳೆ ಸಾವನ್ನಪ್ಪಿದ್ದಾರೆ. ಈಗ ದ್ವಿಚಕ್ರ ವಾಹನದಲ್ಲಿ ಹಿಂದೆ ಕೂತಿದ್ದ ಮಹಿಳೆಗೆ ಬಸ್ ಡಿಕ್ಕಿ ಹೊಡೆದಿದೆ. ಬೈಕ್ ಸವಾರನ ಸ್ಥಿತಿ ಒಂದು ಕಡೆ ಗಂಭೀರವಾಗಿದೆ. ಆತನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ ಅವರಿಗೆ. ಇದೆಲ್ಲಾಗಿದ್ದು ಘಟನೆ ಅಂತಂದ್ರೆ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಾಗಿದ್ದು ಘಟನೆ. KR ಮಾರ್ಕೆಟ್ನಿಂದ ಹಂಚಿಪುರಕ್ಕೆ ಹೋಗ್ತಾ ಇತ್ತು ಬಸ್ಸು. ವ್ಯಕ್ತಿಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ ಬಸ್ಸು. ಆ ಬಸ್ನ ನಂಬರ್ KA01F4168. ಈ ನಂಬರಿನ BMTC ಬಸ್ಸು ಬೈಕ್ನಲ್ಲಿ ಹೋಗ್ತಾ ಇದ್ದವರಿಗೆ ಗುದ್ದುಬಿಟ್ಟಿದೆ. ಹಿಂದ್ಗಡೆ ಆ ಮಹಿಳೆ ಕೂತಿರ್ತಾರೆ. ಆ ಮಹಿಳೆ ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲೇ. ನೋಡಿ, ಮೊನ್ನೆಯಷ್ಟೇ ಈ ಕಂಡಕ್ಟರ್ ಒಬ್ಬ ಡ್ರೈವರ್ ಆಗಕ್ಕೆ ಹೋಗಿ ಮಹಿಳೆ ಮೇಲೆ ಹತ್ತಿಸ್ಬಿಟ್ಟಿದ್ದ. ಮೊನ್ನೆ ನೋಡಿದ ವಿಷಸ್ ನೋಡ್ತಾ ಇದ್ದೀರಲ್ಲ, ಮೊನ್ನೆ ಹಿಂಗಾಗಿತ್ತು ಈ BMTCಯಿಂದ. ಒಬ್ಬರು ಸಾವನ್ನಪ್ಪಿದ್ರು, 3-4 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಆಸ್ಪತ್ರೆಯಲ್ಲಿ ಇನ್ನೂ ಒಂದಿಬ್ಬರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಇನ್ನೂ ಚೇತರಿಕೆಯ ಹಂತದಲ್ಲಿದೆ. ಈ ಕೇಸ್ ಮಾಸೋ ಮುನ್ನವೇ ಮತ್ತೊಂದು ಕೇಸ್ ಆಗೋಯ್ತಲ್ಲ ಬೆಂಗಳೂರಿನಲ್ಲಿ ಅಂತ. ಯಾಕೆ ಕೇರ್ಲೆಸ್ಸು BMTC ಡ್ರೈವರ್ಗಳಿಗೆ ಅಂತ ಗೊತ್ತಿಲ್ಲ. ಬಟ್ ಈ ಆಕ್ಸಿಡೆಂಟ್ನಲ್ಲಿ ಏನಾಯಿತು ಅನ್ನೋದು ಗೊತ್ತಾಗಬೇಕು. ಮೊನ್ನೆ ಆದಂತಹ ಆಕ್ಸಿಡೆಂಟ್ನಲ್ಲಿ ಕಂಡಕ್ಟರು ಬಸ್ಸನ್ನು ಸೈಡ್ಗೆ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಲೇಟರ್ನ ಕೊಟ್ಬಿಟ್ಟಿದ್ದ. ಅದು ಮುಂದೆ ನುಗ್ಗಿಬಿಟ್ಟಿತ್ತು. ಅವನಿಗೆ ಬ್ರೇಕ್ ಯಾವುದು, ಎಕ್ಸಿಲೇಟರ್ ಯಾವುದು ಗೊತ್ತಿರಲಿಲ್ವೋ ಏನೋ ಗೊತ್ತಿರಲಿಲ್ಲ. ಮೊನ್ನೆ ಆದಂಥ ಘಟನೆ 18ನೇ ತಾರೀಕು. ಎಲೆಕ್ಟ್ರಿಕ್ BMTC ಬಸ್, ಅದರ ಪರಿಣಾಮ, ಅದು ಗುದ್ದಿದ ಪರಿಣಾಮ ಅಲ್ಲಿನ ಕ್ಯಾಂಟೀನ್ ಧ್ವಂಸ ಆಯಿತು. ಅಲ್ಲಿ ಮುಂದೆ ನಿಂತಿದ್ದ ಯುವತಿಯು ದುರ್ಮರಣವನ್ನಪ್ಪಿದ್ರು. ಒಂದು 3-4 ಜನಕ್ಕೆ ಗಾಯ ಆಗಿತ್ತು. ಈಗ ಮತ್ತೆ ಇವತ್ತು ಈ ಕಿಲ್ಲರ್ BMTC ಬಸ್ಗೆ ಮತ್ತೊಂದು ಬಲಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ. ಮಂಜುನಾಥ್, ನಾನು ಹೇಳ್ತಾ ಇದ್ದೆ ಬೆಂಗಳೂರಿನಲ್ಲಿ ಯಮ ಓಡಾಡ್ತಾ ಇದ್ದಾನೆ BMTCಯ ರೂಪದಲ್ಲಿ ಅಂತ. ಜನ ಬೈತಾ ಇದ್ದಾರೆ ಇದಕ್ಕೆ. ಆಮೇಲೆ ಮೊನ್ನೆ ಆದಂತಹ ಘಟನೆ, ಅದು ಮಾಸೋ ಮುನ್ನವೇ ಈಗ ಮತ್ತೊಂದು ಆಕ್ಸಿಡೆಂಟು. ಈ ಆಕ್ಸಿಡೆಂಟ್ ಹೆಂಗಾಯಿತು, ಜೊತೆಗೆ ಪ್ರತ್ಯಕ್ಷದರ್ಶಿಗಳಿಗೆ ಏನು ಹೇಳ್ತಿದ್ದಾರೆ ಇದ್ರ ಬಗ್ಗೆ? ಖಂಡಿತ ಶರತ್, ಯಾಕಂದ್ರೆ ಈ ಸಾರಿಗೆ ಇಲಾಖೆ ಸಂಬಂಧಪಟ್ಟಂಗೆ ಈ BMTC ಚಾಲಕರಿಗೆ ಯಾವ್ದು ಸರಿಯಾಗಿ ಅವ್ರಿಗೆ ಕ್ರಮ ಆಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಕಿಲ್ಲರ್ BMTCಗೆ ಸಾಕಷ್ಟು ಸಾವು ನೋವುಗಳು ಆಗ್ತಿರುವಂತದ್ದು. ಯಾಕಂದ್ರೆ ಕಳೆದ 3-4 ದಿನಗಳ ಹಿಂದಷ್ಟೇ ಆ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಚಾಲಕ ಇಲ್ಲ ಅಂತೇಳಿ ಇವರೇ ಕಂಡಕ್ಟರ್ ಹೋಗಿ ಯುವತಿ ಮೇಲೆ ಬಸ್ ಹತ್ತಿಸಿ ಆ ಪ್ರಕರಣ ಮಾಸುವ ಮುನ್ನವೇ ಇದೀಗ ಅಂದ್ರೆ KR ಇಂದ ಹೊರಟಿದ್ದಂತಹ ಬಸ್ಸು ಆ ಸಿಲ್ಕ್ ಬೋರ್ಡ್ ಬಳಿ ಈ ಹೋಗ್ತಿದ್ದಂತಹ 2 ವೀಲರ್ ಹೋಗ್ತಾ ಇದ್ರು. 2 ವೀಲರ್ ಹಿಂದೆ ಕೂತಿದ್ದಂತಹ ಏನು ಮಹಿಳೆ ಇದ್ದಾರೆ, ಆ ಮಹಿಳೆಗೆ BMTC ಹೋಗಿ ಡಿಕ್ಕಿ ಹೊಡೆದಿದೆ. ಆ ಕೂಡಲೇ ಕೆಳಗಡೆ ಬಿದ್ದಂತಹ ಮಹಿಳೆ ಕಂಪ್ಲೀಟ್ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಸದ್ಯ ಈಗಾಗಲೇ ಏನು ದ್ವಿಚಕ್ರ ವಾಹನ ಚಾಲಕ ಏನಿದ್ದಾರೆ ಅವನು ಕೂಡ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದ್ರೆ ಈ ಸಾವು ಯಾಕಾಯ್ತು ಅಂತೇಳಿ ಈಗಾಗಲೇ ಒಂದಿಷ್ಟು ಅಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿದ್ದಾರೆ. ಅವ್ರೇನಾದ್ರೂ ಆ ಬ್ರೇಕ್ ಫೇಲ್ ಆಯ್ತಾ, ಅಥವಾ ಏನಾದ್ರೂ ಆ ಸಡನ್ಲಿ 2 ವೀಲರ್ ಏನಾದ್ರೂ ಅವರೇ ಫ್ರಂಟ್ ಅಲ್ಲಿ ಏನಾದ್ರೂ ಪಟ್ಟಂತ ಬ್ರೇಕ್ ಹಿಡಿದ್ರ ಅಂತೇಳಿ ಈಗಾಗಲೇ ಎಂಕ್ವೈರಿ ಮಾಡ್ತಿರುವಂತದ್ದು. ಸದ್ಯ ಈಗಾಗಲೇ ಚಾಲಕರನ್ನು ಕೂಡ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಆದ್ರೆ ಪ್ರತಿ ಸಾರಿಯೂ ಕೂಡ ಅಂದ್ರೆ ವಾರದಲ್ಲಿ ಈ ರೀತಿ 2-3 ಸಾವುಗಳು ನೋವು ಆಗ್ತಾ ಇದೆ. ಈ ರೀತಿ ಯಾಕಂದ್ರೆ BMTC ಚಾಲಕರು ನಗರದಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಒಂದಿಷ್ಟು ಇಲಾಖೆಯಿಂದ ಅಟ್ಲೀಸ್ಟ್ ಒಂದಿಷ್ಟು ಅವ್ರಿಗೆ ಏನಾದ್ರೂ ಭಯ, ಆಕ್ಷನ್ ತಗೋತಾರಪ್ಪ ಅನ್ನೋ ಭಯ ಕೂಡ, ಅರಿವು ಕೂಡ ಇಲ್ಲದೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಒಂದು 2 ವೀಲರ್ ಹೋಗ್ತಾ ಇತ್ತು ಅಂದ್ರೂ ಕೂಡ ಈಗ ಮೊದ್ಲೇ ವಾಹನಗಳು ಏನ್ ಎಲೆಕ್ಟ್ರಿಕಲ್ ವಾಹನಗಳಿದಾವೆ, ಮೊದ್ಲೇ ಸೌಂಡ್ ಇರಲ್ಲ, ತಕ್ಷಣ ಪಕ್ಕದಲ್ಲೇ ಬರ್ತಾರೆ. ಸೊ ಹಾಗಾಗಿ ಎಲ್ಲಿ ಯಾವಾಗ ಏನಾಗುತ್ತಪ್ಪ ಅನ್ನೋ ಆತಂಕದಲ್ಲಿ, ಭಯದಲ್ಲಿ ವಾಹನ ಸವಾರರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈಗಾಗಲೇ ಏನು ಕಳೆದ 3-4 ದಿನಗಳಲ್ಲಿ ಈಗಾಗಲೇ ಇಬ್ಬರು ಪ್ರಾಣ ಕಳ್ಕೊಂಡಿದ್ರಿಂದ ಸಾರಿಗೆ ಇಲಾಖೆ ಸಂಬಂಧಪಟ್ಟಂತಹ ಯಾರು ಸಚಿವರಿದ್ದಾರೆ, ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿದ್ದಾರೆ, ಎಲ್ಲರೂ ಕೂಡ ಇದ್ರ ಬಗ್ಗೆ ಕ್ರಮ ವಹಿಸಬೇಕಾಗುತ್ತೆ. ಜೊತೆಗೆ ಬಹಳ ಕಟ್ಟೆಚ್ಚರದಿಂದ ನಗರದಲ್ಲಿ ಚಾಲಕರು ಕಂಪ್ಲೀಟ್ ಜಾಗರೂಕತೆಯಿಂದ ವಾಹನ ಚಲಾಯಿಸಬೇಕಾಗುತ್ತೆ. ಶರತ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.